ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ನ ಮತ್ತೊಂದು ಎಪಿಸೋಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಒ ಟಿ ಪಿ, ಒನ್ ಟೈಮ್ ಪಾಸ್ಕೋಡ್. ಒ ಟಿ ಪಿ ಎನ್ನುವ ಸಿಂಹ ಸ್ವಪ್ನ ನಮ್ಮನ್ನೆಲ್ಲ ಎಡೆಬಿಡದೆ ಕಾಡುವ ಭಯ. ನಮ್ಮ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಯೋಚನೆ ಮಾಡಿದಾಗ ವಿಂಧ್ಯ ಪರ್ವತದ ದಕ್ಷಿಣ ಭಾಗದಲ್ಲಿರೋ ದಕ್ಷಿಣ ಪ್ರಸ್ಥಭೂಮಿಯ ಒಡಲೊಳಗಿಂದ ಈ ಬ್ಯಾಂಕಿಂಗ್ ವ್ಯವಸ್ಥೆ ಹುಟ್ಟಿ ಬಂತು ಅಂದರೆ ತಪ್ಪಾಗಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ಮಂಗಳೂರು ಕಡೆಯವರ ಕೊಡುಗೆ, ಜೊತೆಗೆ ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವವನ್ನು ನಾವು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಎಂದಿಗೂ ಕಾಣಬಹುದು. ಆದರೆ ಇಂದು ನಮ್ಮ ಹಣಕಾಸು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಈ ಒ ಟಿ ಪಿ ಎನ್ನುವ ಪೆಡಂಭೂತ ನಿಧಾನವಾಗಿ ನುಂಗ್ತಾ ಇದೆ ಅಂದರೆ ನಂಬ್ತೀರಾ? ನನಗೆ ವೈಯಕ್ತಿಕವಾಗಿ ಇವತ್ತಿಗೂ ಕೂಡ ಒಂದು ಅರ್ಥವಾಗದಿರೋ ವಿಷಯ ಏನು ಅಂದರೆ, ಪ್ರಪಂಚದ ಉದ್ದಗಲಕ್ಕೂ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡೋ ನಮಗೆ ನಮ್ಮ ಇಂಟರ್ನಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇಷ್ಟು ಕೆಟ್ಟದಾಗಿದೆ ಏಕೆ ಅನ್ನೋದು. ನೀವು ಯಾವತ್ತಾದರೂ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಲಿ ಅಥವಾ ಸ್ಥಳೀಯ ಬ್ಯಾಂಕ್ಗಳಾಗಲಿ ಅವುಗಳ ವೆಬ್ಸೈಟಿಗೆ ಹೋಗಿ ನೋಡಿ. ಅವರ ಟೆಕ್ನಾಲಜಿ ಚಾಯ್ಸ್, ಯೂಸರ್ ಇಂಟರ್ಫೇಸ್ ಡಿಸೈನು, ನೇವಿಗೇಷನ್ನು, ಯೂಸರ್ ಎಕ್ಸ್ಪೀರಿಯನ್ಸು ಮತ್ತು ಆ ಎರರ್ ಹ್ಯಾಂಡ್ಲಿಂಗು ಇದನ್ನೆಲ್ಲ ನೋಡಿದ್ರೆ ಎಲ್ಲ ಏನೇನು ಪ್ರಪಂಚದ ಸ್ಟ್ಯಾಂಡರ್ಡ್ಗಳಿದೆ ಅವೆಲ್ಲ ಮಟಾಸ್ ಅನ್ಸುತ್ತೆ ಒಂದೇ ಸಾರಿ. ಅದಕ್ಕೂ ಹೆಚ್ಚಾಗಿ ಪ್ರತಿ 3 ತಿಂಗಳಿಗೊಂದು ಸರ್ತಿ ಎಕ್ಸ್ಪೈರ್ ಆಗೋ ಲಾಗಿನ್ ಪಾಸ್ವರ್ಡ್ಗಳು, ಆಮೇಲೆ ಅವುಗಳ ಜೊತೆಗೆ ಕಾಂಪ್ಲಿಕೇಟೆಡ್ ಆಗಿರೋ ಪ್ರೊಫೈಲ್ ಪಾಸ್ವರ್ಡ್ಗಳು, ಇವುಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಒಂದು ದೊಡ್ಡ ದೊಡ್ಡ ಸ್ಪ್ರೆಡ್ಶೀಟ್ ಅಥವಾ ಡೇಟಾಬೇಸೇ ಬೇಕು ನಮಗೆ. ಒಂದು ಕಾಲದಲ್ಲಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶಾಖೆಗೆ ಹೋದರೆ ವೈಯಕ್ತಿಕವಾಗಿ ಅಲ್ಲಿನ ಸ್ಟಾಫ್ ನಮಗೆಲ್ಲರಿಗೂ ಪರಿಚಯ ಇರೋರು. ಅದು ಮುಂದೆ ಬದಲಾಗ್ತಾ ನಮ್ಮ ಕನ್ನಡದವರೇ ಆದ ಸ್ಟಾಫು ಪ್ರತಿ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ತೊಗೊಂಡು ಹೋಗ್ತಾಯಿದ್ರು. ಈಗ SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇದ್ದಿದ್ದು SBI ಆದಮೇಲೆ ಮೊದಲೇ ಹದಗೆಟ್ಟ ವ್ಯವಸ್ಥೆಯಲ್ಲಿ ನಮ್ಮ ಉತ್ತರ ಭಾರತದ ಗುಪ್ತಾಗಳು ಮಿಶ್ರಗಳು ಸೇರಿಕೊಂಡು ಈಗೇನಾದರೂ ನೀವು SBI ಒಳಗೆ ಕಾಲಿಟ್ಟರೆ ಅಲ್ಲಿನ ಒಂದು ವ್ಯವಸ್ಥೆ ನೋಡಿದ್ರೆ ದಂಗಾಗಿಬಿಡ್ತೀರ. ಗೋಡೆ ಮೇಲೆ ವಿಶ್ವೇಶ್ವರಯ್ಯನವರ ಫೋಟೋ, ಅದು ಕೂಡ ಮಂಕಾಗಿಬಿಟ್ಟಿದೆ ಅನಿಸುತ್ತೆ ಇದನ್ನೆಲ್ಲ ನೋಡಿ. ಹೌದು, ಈ ಆನ್ಲೈನ್ನ ಬ್ರಹ್ಮಾಂಡ ವ್ಯವಸ್ಥೆಯಲ್ಲಿ ನೀವಾದರೂ ಬ್ಯಾಂಕ್ ಬ್ರಾಂಚ್ಗಳಿಗೆ ಯಾಕೆ ಹೋಗಬೇಕು ಅಂತ ನೀವು ಕೇಳ್ಬೋದು. ನಿಮಗೆ ಬೆಂಗಳೂರಿನ ಒಂದು ಬ್ಯಾಂಕ್ ಉದಾಹರಣೆ ಕೊಡ್ತೀನಿ. ನಿಮ್ಮ ಅಕೌಂಟ್ನಲ್ಲಿ ಏನೇ ಬದಲಾವಣೆ ಮಾಡೋದಿದ್ರೂ ನೀವು ನಿಮ್ಮ ಖಾತೆಯನ್ನು ಎಲ್ಲಿ ಓಪನ್ ಮಾಡಿದ್ರೋ ಅಲ್ಲಿಗೆ ಹೋಗಬೇಕು, ಬನ್ನಿ ಅಂತ ಕರೀತಾರೆ. ಗೊತ್ತಾ ನಿಮಗಿದು? ಸಣ್ಣ ಪುಟ್ಟ ಊರುಗಳಾದರೆ ಸುಲಭವಾಗಿ ಹೋಗ್ಬೋದು. ಆದರೆ ಈ ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಲ್ಲ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಅಂದರೆ ಅದಕ್ಕೆ ಅರ್ಧ ದಿನ ಬೇಕಾಗತ್ತೆ. ಸರಿ, ಇವರು ಹಾಲಿಡೇ ಮತ್ತು ಸ್ಯಾಟರ್ಡೇ, ಸೆಕೆಂಡ್ ಸ್ಯಾಟರ್ಡೇ ಅವುಗಳನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಅವ್ರ ಜೊತೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋದರೂ ಕೂಡ ನಿಮಗೇನು ಒಳ್ಳೆ ಸರ್ವಿಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಅಂತೂ ಖಂಡಿತ ಇಲ್ಲ. ನೀವು ಒಂದು ಸರ್ತಿ ಒಳಗಡೆ ಹೋದ್ಮೇಲೆ ನೀವು NRIಗಳು ಅಂತ ಗೊತ್ತಾದ ತಕ್ಷಣ ಅವರಿಗೆ ನಿಮ್ಮ ಮೇಲೆ ನಾನಾ ರೀತಿಯ ಹೊಸ ಪ್ರಾಡಕ್ಟ್ಗಳನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋ ಸ್ಪಿರಿಟ್ ಬಂದುಬಿಡುತ್ತೆ. ಹೊಸ ಇನ್ಶೂರೆನ್ಸ್ ಸ್ಕೀಮ್ಗಳಿರ್ಬೋದು, ವಿವಿಧವಾದ ಸೇವಿಂಗ್ಸ್ ಸರ್ಟಿಫಿಕೇಟ್ಗಳಿರ್ಬೋದು, ಇತ್ಯಾದಿ. ಇವೆಲ್ಲದರ ನಡುವೆ ನೀವು ಹೋದ ಕೆಲಸ ಆದರೆ ಪುಣ್ಯ, ಇಲ್ಲಾಂದರೆ ಇನ್ನೊಂದು ದಿವಸ ಬನ್ನಿ ಅಂತ ಹೇಳಿದ್ರು ಹೇಳ್ಬೋದು. ನೀವು ಸಪ್ಪೆ ಮುಖ ಹಾಕ್ಕೊಂಡು ವಾಪಸ್ ಬರ್ತಾ ನಿಮಗೆ ಬಾಗಿಲ ಹಿಂದ್ಗಡೆ ಗ್ರಾಹಕರೇ ದೇವರು ಅನ್ನೋ ಜಾಣ್ ನುಡಿ ಕಂಡರೂ ಕಾಣ್ಬೋದು. ನಾವೆಲ್ಲ ನಮ್ಮ ಆಫೀಸ್ನಲ್ಲಿ ನಮ್ಮ ಲಂಚನ್ನು ನಮ್ಮ ಡೆಸ್ಕ್ನಲ್ಲಿ ತಿಂತೀವಲ್ಲ, ಹಾಗೆಲ್ಲ ಏನೂ ಇಲ್ಲ ಈ ಬ್ಯಾಂಕ್ಗಳಲ್ಲಿ. ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗೋ ಬ್ಯಾಂಕ್ಗಳಿಗೆ ಮಧ್ಯಾಹ್ನ ಕರೆಕ್ಟಾಗಿ 2:30ಗೆ ಲಂಚ್ ಬ್ರೇಕ್ ಬೀಳತ್ತೆ. ಅಷ್ಟರೊಳಗೆ ಜಾಣತನದಿಂದ ನಿಮ್ಮ ಕೆಲಸ ಮಾಡಿಸ್ಕೊಬೇಕು. ಅದೆಲ್ಲ ಇರಲಿ ಬಿಡಿ, ಇವತ್ತಿನ ವಿಷಯಕ್ಕೆ ಬರೋಣ. ಈ ಒ ಟಿ ಪಿ ಅನ್ನೋ ಪೆಡಂಭೂತ ಇಡೀ ಇಂಡಿಯಾನೇ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ. ನನ್ನ ಹತ್ರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ. ನನ್ನ ವೈಯಕ್ತಿಕ ಅನುಭವದ ಪ್ರಕಾರ ಈ ಇಂಡಿಯಾದಲ್ಲಿರೋ ಕಂಪ್ಯೂಟರ್ ಸರ್ವರ್ಗಳು ತಮ್ಮ 10% ಕೆಪ್ಯಾಸಿಟಿನ ಈ ರ್ಯಾಂಡಮ್ ನಂಬರ್ ಜನ್ರೇಟ್ ಮಾಡೋದಕ್ಕೆ ಬಳಸ್ತಾವೇನೋ ಅನಿಸುತ್ತೆ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒ ಟಿ ಪಿ ಹೇಗೆ ದೈತ್ಯ ಗಾತ್ರದಲ್ಲಿ ಬೆಳ್ಕೊಂಡ್ಬಿಟ್ಟಿದೆ ಅಂದರೆ, ನೀವು ಕಾಫಿ ಆರ್ಡರ್ ಮಾಡೋದಕ್ಕೆ ಒ ಟಿ ಪಿ ಬೇಕು, ಕಾಫಿ ಕುಡಿಯೋದಕ್ಕೂ ಕೂಡ ಒ ಟಿ ಪಿ ಬೇಕು. ಹೀಗೆ ಕಂಡಲ್ಲಿ ಒ ಟಿ ಪಿ ಹಾವಳಿನೇ ಹಾವಳಿ.
ಈ ಒ ಟಿ ಪಿ ಅಂದಾಕ್ಷಣ ನಮ್ಮೂರಿನ ದೊಡ್ಡ ದೊಡ್ಡ ಸಾಹುಕಾರಗಳ ನೆನಪು ಬಂತು. ಒಂದು ಕಾಲದಲ್ಲಿ ದುಡ್ಡು ಕೊಟ್ಟು ಕೆಲಸ ಮಾಡ್ತಿದ್ದ ಪುಣ್ಯಾತ್ಮರವರು ಒಂದು ಫೋನ್ ಮಾಡಿ ಹೇಳಿದ್ರೆ ಅವ್ರ ಹೆಸರಿನಲ್ಲಿ ಎಷ್ಟೋ ಕೆಲಸಗಳಾಗ್ತಿದ್ವು. ಪಾಪ ಇಂಥ ದೊಡ್ಡ ದೊಡ್ಡ ಮನುಷ್ಯರುಗಳು ಕೂಡ ಇವತ್ತು ಬ್ಯಾಂಕಿಗೆ ಹೋಗ್ತಾರೆ, ಅವರವ್ರ ಒ ಟಿ ಪಿಗಳನ್ನು ಅವರೇ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಈ ಒ ಟಿ ಪಿಗೆ ಒಂಥರ ಸ್ಪೆಷಲ್ ಸ್ಟೇಟಸ್ ಬಂದಿದೆ. ಏನು ಗೊತ್ತಾ, ಈ ಒ ಟಿ ಪಿ ಒಂಥರ ಲೆವೆಲ್ಲರ್ ಇದ್ದ ಹಾಗೆ. ನಿಮಗೆ ಗೊತ್ತಾ, ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಅವರನ್ನು ಈ ಒ ಟಿ ಪಿ ಬಿಟ್ಟಿಲ್ಲ ಅಂತ. ನನ್ನ ದೃಷ್ಟಿಲಿ ಈ ಒ ಟಿ ಪಿ ಅನ್ನೋದು ಒಂದು ದೊಡ್ಡ ಲೆವೆಲ್ಲರ್ ಇದ್ದ ಹಾಗೆ. ಒಂದು ಕಾಲದಲ್ಲಿ ಟ್ಯಾಕ್ಸಸ್ ಆ್ಯಂಡ್ ಡೆತ್ ವರ್ ಲೆವೆಲ್ಲರ್ಸ್ ಅಂತಿದ್ವಲ್ಲ, ಹಾಗೆ ಈ ಒ ಟಿ ಪಿನೂ ಕೂಡ ಬಡವನಿರಲಿ ಬಲ್ಲಿದನಿರಲಿ ಎಲ್ಲರೂ ಕೂಡ ಅವ್ರವ್ರ ಒ ಟಿ ಪಿ ಅವ್ರು ಮ್ಯಾನೇಜ್ ಮಾಡಿಕೊಳ್ಳೇಬೇಕು. ಈ ಒ ಟಿ ಪಿ ಹಾವಳಿನಲ್ಲಿ ನಿಮ್ಮ ಫೋನ್ ನಂಬರ್ ಏನಾದ್ರು ನೀವು ಕಳ್ಕೊಂಬಿಟ್ರೆ ದೇವರೇ ಗತಿ. ನೀವು 2 ವಾರ ಇಂಡಿಯಾ ರಜೆ ಮುಗಿಸ್ಕೊಂಡು ಎಲ್ಲ ಸರಿ ಆಯಿತು ಅಂತ ಇಲ್ಲಿ ಬಂದು ಹಾಯಾಗಿ ನಿದ್ದೆ ಮಾಡ್ತಿರ್ತೀರಲ್ಲ, ಮಧ್ಯರಾತ್ರಿ ದಿಢೀರಂತ ಎಚ್ಚರ ಆಗುತ್ತೆ. ಯಾಕೆ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಯಾವುದೋ ಒಂದು ಒ ಟಿ ಪಿ ಬಂತೇನೋ ಅನಿಸುತ್ತೆ, ನಿಮ್ಮ ಫೋನ್ ಟಿಣ್ ಅಂತ ಸೌಂಡ್ ಮಾಡಿದಾಗ. ಹೀಗಿದೆ ನೋಡಿ ಈ ಒ ಟಿ ಪಿ ಝಲಕ್. ಅಂದರೆ ಅದರ ಟ್ರೋಮಾದಿಂದ ನಿಮಗೆ ಯಾವತ್ತೂ ಕೂಡ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಒಂದು ವಿಶೇಷ ರಿಕ್ವೆಸ್ಟ್ ಏನು ಅಂದರೆ, ದಯವಿಟ್ಟು ಈ ಅಮೇರಿಕನ್ ಬ್ಯಾಂಕಿಂಗ್ ವ್ಯವಸ್ಥೆಯವರು ಇಂಡಿಯಾದಿಂದ ಈ ಒ ಟಿ ಪಿ ಟೆಕ್ನಾಲಜಿನ ತರಲೇಬೇಡಿ. ನಮಗೆ ಹೇಗಿದೆಯೋ ಹಾಗೆ ಭಾಳ ಚೆನ್ನಾಗಿದೆ. ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಒಂದು ಪಾಸ್ವರ್ಡ್ ಹಾಕಿಟ್ಟಿರ್ತೀವಿ, ಅದಕ್ಕೇನೋ ಒಂದು ಸೆಕ್ಯೂರಿಟಿ ಇರುತ್ತೆ, ನಾವು ಚೇಂಜ್ ಮಾಡೋ ತನಕ ಆ ಪಾಸ್ವರ್ಡ್ ಬದಲಾಗಲ್ಲ. ಹಾಗಂತ ಇಲ್ಲಿ ಮೋಸ ಆಗಲ್ಲ ಅದು ಇದು ಅಂತ ಏನೂ ಇಲ್ಲ. ಆದರೆ ಇಲ್ಲಿ ನಾವು ಒ ಟಿ ಪಿ ಬಳಸ್ತೀವಿ ಎಷ್ಟು ಬೇಕೋ ಅಷ್ಟು ಮಿತಿಯಿಂದ. ಅಲ್ಲಿ ಮನೆಯಿಂದ ಕಾಲು ಹೊರಗಡೆ ಇಡೋದಕ್ಕೆ ಒ ಟಿ ಪಿ ಬೇಕಾಗತ್ತೆ ಒಂದು ದಿನ ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿರಲಿ. ಹಾಗಾಗಿ ಒ ಟಿ ಪಿ ಅನ್ನೋದು ನಮ್ಮ ಅನುಕೂಲವೋ ಅನಾನುಕೂಲವೋ ನನಗಂತೂ ಗೊತ್ತಿಲ್ಲ. ಆದರೆ ಅದೊಂದು ದೊಡ್ಡ ಹಾವಳಿ, ಅದು ಒಂಥರ ನಮಗೆ ಎಡೆಬಿಡದೆ ಕಾಡುವ ಸಿಂಹ ಸ್ವಪ್ನ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ನೀವೇನಂತೀರಿ?